ಕಿತ್ತಂಡೂರು ವೆಂಕಟ್ರಾಮ್ರವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಬ್ಬಕ್ಕೆ ಚಾಲನೆ. ಮುಂದಿನ 2 ದಿನಗಳು ಮುಂದುವರಿಕೆ. ಜಿಲ್ಲೆಯ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಲು ಮನವಿ. ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮದ ಅಂಗವಾಗಿ ಗಣರಾಜ್ಯೋತ್ಸವದ ದಿನದಂದೇ ನಡೆದ ಜಿಲ್ಲಾ ಮಟ್ಟದ ಸಿರಿಧಾನ್ಯಗಳ ಹಬ್ಬ, ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ಮೌಲ್ಯ ಸರಪಳಿ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕೃಷಿ ಇಲಾಖೆ ಆವರಣದಲ್ಲಿ ಜಿಲ್ಲೆಯ ರೈತರಿಗೆ ಏರ್ಪಡಿಸಲಾಗಿತ್ತು. ಡಾಕ್ಟರ್ ಪಾಪಿರೆಡ್ಡಿ ಕೃಷಿ ವಿಜ್ಞಾನ ಕೇಂದ್ರ ಕುರುಬೂರು, ಹಿರಿಯ ವಿಜ್ಞಾನಿಗಳು, ಕೋಲಾರ ತೋಟಗಾರಿಕಾ ಕಾಲೇಜಿನ ವಿಜ್ಞಾನಿ ಡಾಕ್ಟರ್ ಸಿ.ಎಸ್. ಚಿಕ್ಕಣ್ಣ, ಕೆಜಿಎಫ್ ತಾಲೂಕಿನ ಪ್ರಗತಿಪರ ರೈತರು, ಸಿರಿಧಾನ್ಯಗಳ ತಜ್ಞರೂ ಆದ ಮಾರ್ಗರೆಟ್, ಐಸಿಯು ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕರು, ಸಂಪನ್ಮೂಲ ವ್ಯಕ್ತಿಗಳಾದ ಮುಳುಬಾಗಿಲು ತಾಲೂಕು ತೊಂಡಹಳ್ಳಿ ಅರಿವು ಪ್ರಭಾಕರ್, ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಕಾರ್ಯಕ್ರಮದ ಉಸ್ತುವಾರಿಗಳು, ಕೋಲಾರ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಮಹೇಶ್ ಬಾಬು, ಜಂಟಿ ಕೃಷಿ ನಿರ್ದೇಶಕರಾದ ಎಂಆರ್ ಸುಮಾ, ಉಪ ಕೃಷಿ ನಿರ್ದೇಶಕರಾದ ಜಿಆರ್ ಭವ್ಯರಾಣಿ ಮತ್ತು ನಾಗರಾಜು ಎಸ್ ಮುಂತಾದವರು ರೈತರಿಗೆ ಸಿರಿಧಾನ್ಯಗಳ ಬೆಳೆ ಬೆಳೆಯುವುದು, ಮಾರುಕಟ್ಟೆ ತಾಂತ್ರಿಕ ವಿಚಾರಗಳ ಬಗ್ಗೆ, ಸಿರಿಧಾನ್ಯಗಳ ಪ್ರಾಮುಖ್ಯತೆ ಬಗ್ಗೆ ವಿವರಿಸಿದರು. ದೃಶ್ಯ ಮಾಧ್ಯಮದ ಮೂಲಕವೂ ರೈತರಿಗೆ ಅರ್ಥವಾಗುವಂತೆ ವಿವರಿಸಿದರು. ವರದಿ ಕಿತ್ತಂಡೂರು ವೆಂಕಟ್ರಾಮ್, ಪಂಚ್ ನ್ಯೂಸ್, ಕೋಲಾರ. ಸ್ವಂತ 8 ಎಕರೆ ಜಮೀನನ್ನ ಕೊಂಡುಕೊಂಡು ಅದರಲ್ಲಿ ಸಿರಿಧಾನ್ಯಗಳಾದ ನವಣೆ, ಬರುಗು, ಊದಲು, ಹಾರಕ, ಸ್ಥಾಪನೆ ಈ ರೀತಿ ವಿವಿಧ ಸಿರಿಧಾನ್ಯಗಳನ್ನು ಬೆಳೆದು ಅದರ ಒಂದು ಮಾಲ್ಟ್ ಮತ್ತು ಪೌಡ್ರು, ಪ್ಯಾಕಿಂಗು ಅವನ್ನೆಲ್ಲ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಅನೇಕ ರೈತರು ತಾವೆಲ್ಲ ಕೇಳ್ತೀರಾ, ನಾವು ಸಿರಿಧಾನ್ಯಗಳನ್ನು ಬೆಳೆದಿದ್ದೀವಿ ಸರ್, ಸಾಮೆ ಬೆಳೆದಿದ್ದೀವಿ, ಹಾರಕ ಬೆಳೆದಿದ್ದೀವಿ, ಬರುಗು ಬೆಳೆದಿದ್ದೀವಿ, ಅದನ್ನ ಎಲ್ಲಿ ನಾವು ಮಾರಾಟ ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ಈಗ ಮಾರ್ಗರೆಟ್ ಅಂತ ಮೇಡಮ್ ಬಂದಿದ್ದಾರೆ. ಅವರು ಅದನ್ನ ಖರೀದಿನೂ ಮಾಡ್ತಾರೆ ಮತ್ತೆ ಸಂಸ್ಕರಣೆ ಮಾಡಿ ಬೇರೆ ಕಡೆ ಮಾರಾಟನೂ ಮಾಡ್ತಾರೆ. ಈ ಸಿರಿಧಾನ್ಯದ ಬಗ್ಗೆ ಅರಿವು, ಚಾರಿತ್ರ್ಯ ಓದಿದ್ದಾಗ ನನಗೆ ಮೂಡಿತು. ಸಿರಿಧಾನ್ಯ ಎನ್ನುವುದು ನಮ್ಮ ಪುರಾತನರು ನಮ್ಗೆ ಕೊಟ್ಟು ಬಿಟ್ಟು ಹೋದಂತಹ ಒಂದು ಸಿರಿತನವನ್ನು ಕೊಡುವಂತಹ ಸೀರಿಯಲ್ಸ್ ಗ್ರೀನ್ಸ್ ಆಗುತ್ತೆ. ಅದು ಧಾನ್ಯಗಳು ನಮಗೆ ಸಿರಿತನ, ಆರೋಗ್ಯದಲ್ಲೂ ಅಂತೂ ಆಗಲಿ, ಶ್ರೀಮಂತಿಕೆಯಲ್ಲಾಗಲಿ ಸಿರಿಧಾನ್ಯ ಕೊಡುವಂತಹ ಒಂದು ಸಿರಿತನ ಯಾವುದು ಕೊಡೋದಕ್ಕೆ ಸಾಧ್ಯವಾಗಲ್ಲ ಅನ್ನೋದು ತಿಳುವಳಿಕೆ ಬಂದ ಮೇಲೆ ಅದನ್ನ ಬೆಳೆಸಕ್ಕೆ ಶುರು ಮಾಡಿದ್ವಿ. ಶುರು ಮಾಡಿದ ಮೇಲೆ ಅದು ಎಷ್ಟು ದಿನ ಆಗುತ್ತೆ? 90 ಡೇಸ್ ಅಲ್ವಾ? 90 ದಿನ పడుతుంది దాన్ని పెంచడానికి. పెంచిన తర్వాత దాన్ని ప్రాసెస్ చేయాలంటే మాకు ఎక్కడ ఒక యూనిట్ దొరకలేదండి. దాన్ని పెంచినాము, కానీ దాన్ని బీమ్ చేయాలంటే ఎక్కడ చేయాలి, ఎలా తినాలి అనే బుద్ధి మాకు లేదు. అప్పుడు అక్కడక్కడ చుట్టి తిరిగి చూసినప్పుడు చన్నపట్నం మనోహర్ అనేవాళ్ళు మాకు ఈ ಪ್ರೈಮರಿ ಪ್ರಾಸೆಸಿಂಗ್ ఎలా చేయాలి, ಪ್ರಾಥಮಿಕ ಪ್ರಾಸೆಸಿಂಗ್ ಹೆಂಗ್ ಮಾಡೋದು ಅನ್ನೋ ಅರಿವನ್ನು ಮೂಡಿಸಿದ್ರು. ಆಗ 2000 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಚಿಕ್ಕ ಚಿಕ್ಕ ಮೆಷಿನ್ಗಳನ್ನು ಹಾಕಿ ನಾವು ಬೆಳೆದಂತಹ ಸಿರಿಧಾನ್ಯಗಳನ್ನು ಪ್ರಾಸೆಸ್ ಮಾಡಿದ್ವಿ. ಪ್ರಾಸೆಸ್ ಮಾಡಿದಾಗ ನಮ್ಗೆ ಬರ್ತಾ ಇದ್ದಿದ್ದು ಒಂದು 100 kg 150 kg ಅಷ್ಟೇ. ಇವಾಗ ನೀವು 1 kg ಕೊಟ್ರೆ ನನಗೆ 70% 60% ಔಟ್ಪುಟ್ ಬರೋದು ಕಷ್ಟ. ಆದರೆ ಮಾರುವಾಗ ನಮ್ಮ ಹತ್ರದಿಂದ ತಗೊಳ್ಳೋಂತಹ ಹೋಲ್ಸೇಲರು ತಗೊಳ್ಳೋ ರೇಟ್ ತುಂಬ ಕಡಿಮೆ. ಅದೇ ಥರ ರೈತರಿಗೂ ನಾವು ಕೊಡೋ ರೇಟು ತುಂಬ ಕಡಿಮೆ ಇತ್ತು. ಯಾಕಂದರೆ ತಿನ್ನೋರು ತುಂಬ ಕಡಿಮೆ, ಕೇಳೋರು ಯಾರೂ ಇಲ್ಲ. 2017ರಲ್ಲಿ ಸಾಮೆದ ರೇಟು 13 ರೂಪಾಯಿ kg, ಇಲ್ಲಾಂದರೆ 17 ರೂಪಾಯಿ kg ಸಿಗ್ತಾ ಇರಲಿಲ್ಲ. ನಾವು 100 ಹೋದ್ವಿ, ನಮ್ಗೆ ಸಿಗ್ತಾ ಇಲ್ಲ. ಆದರೆ ಇವತ್ತಿನ ರೇಟು ನಿಮ್ಗೆ ಗೊತ್ತಿದೆ. ಯಾಕೆ? ಎಲ್ಲರಿಗೂ ಆರೋಗ್ಯದ ಬಗ್ಗೆ ಅರಿವು ಮೂಡಿದೆ. ನಾವು ಈ 2000 ಸ್ಕ್ವೇರ್ ಫೀಟಲ್ಲಿ ಸ್ಟಾರ್ಟ್ ಮಾಡಿದವರು ಕೃಷಿ ಇಲಾಖೆ ನಿಮ್ಮ ಪ್ರಾಸೆಸ್ ಎಷ್ಟು ಚೆಂದ ಬಂದಿದೆ ಅಂದ್ಬಿಟ್ಟು ರೈತ ಸಿರಿ ಅನ್ನೋ ಪ್ರೋಗ್ರಾಮಲ್ಲಿ ನಮ್ಮನ್ನು ಮೂಡಿಸ್ಕೊಂಡು ನಮಗೆ ಒಂದು ಗ್ರಾಂಟ್ ಕೊಟ್ಟರು. ಹೋಗಿ ನೀವು ಲೋನ್ ಮಾಡಿ ಅದರಲ್ಲಿ 10 ಲಕ್ಷ ತನಕ ಮ್ಯಾಕ್ಸಿಮಮ್ ನಿಮಗೆ ಗ್ರಾಂಟ್ ಕೊಡ್ತೀವಿ, ನಿಮ್ಮ ಘಟಕನ ದೊಡ್ಡ ಮಾಡಿ ಅಂತ. ಇವತ್ತು ಅದೇ ಘಟಕ 6000 ಸ್ಕ್ವೇರ್ ಫೀಟಲ್ಲಿ ನೆಲೆ ಮಾಡಿದ್ದಾರೆ. ಒಂದು ದಿನಕ್ಕೆ 5 ಟನ್ ಅಷ್ಟು ಔಟ್ಪುಟ್ ನಾವು ಕೊಡ್ತಿದ್ದೀವಿ. ಎಲ್ಲ ಕಡೆ, ಭಾರತ ದೇಶದ ಎಲ್ಲ ಕಡೆ ರಾಜ್ಯಗಳಿಗೂ ಕಳಿಸ್ತೀವಿ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಸಿರಿಧಾನ್ಯ ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ. ಇದನ್ನು ತಿನ್ನೋರು ಹೆಚ್ಚು ಆದರೆ ಬೆಳೆಸೋರು ಹೆಚ್ಚಾಗ್ತಾರೆ.
ಪ್ರಾಸೆಸ್ ಮಾಡಲಿಕ್ಕೆ ನಮಗೂ ಒಳ್ಳೆ ಬೀಜ ಸಿಗುತ್ತೆ. ಇವತ್ತು ನನಗೆ ಕೇಳ್ತಿದ್ರು ಬೀಜ ಎಲ್ಲಿ ಸಿಗುತ್ತೆ, ನಮ್ಮ ಹತ್ರ ಸಿಗುತ್ತೆ. ಯಾಕೆ ಪಾಲಿಶ್ ಮಾಡೋದಿಲ್ಲ ಅಂದರೆ ಅದರಲ್ಲಿರುವಂತಹ ನಾರಿನಂಶ ತೆಗೆದುಬಿಟ್ರೆ ಎಂಥ ವಿಧವಾದ ಆರೋಗ್ಯಕರ ಆಹಾರ ಕೊಡುವಂಥದ್ದು ನಮ್ಮ ಕೈಯಲ್ಲಿ ಇರಲ್ಲ. ಹಾಗಾಗಿ ನಾವೆಲ್ಲದನ್ನ ಅನ್ಪಾಲಿಶ್ಡ್ ಆಗಿ ಕೊಡುವುದು. ನಿಮಗೆ ನಾನೊಂದು ವಿಡಿಯೋ ತೋರಿಸ್ತೀನಿ, ನೋಡಿ ಆ ಘಟಕದಲ್ಲಿ ಎಂತೆಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ. ನೀವು ಏನಕ್ಕೆ ಬೆಳೆಸಿ ಅಂತ ಭಾರತ ದೇಶ ಕೇಳ್ಕೊಳ್ತಾ ಇದೆ, ರಾಜ್ಯದಲ್ಲಿ ಕೇಳ್ಕೊಳ್ತಾ ಇದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. G20 ಸಭಾಂಗಣಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಡೆಲ್ಲಿಯಲ್ಲಿ ಸೆಪ್ಟೆಂಬರ್ ಅಲ್ಲಿ ನಡೆಯಿತು. ಕರ್ನಾಟಕದಿಂದ ನನ್ನನ್ನು ಕಳಿಸಿದ್ರು. ಅಲ್ಲಿ ಹೋದಾಗ ನಮ್ಮ ಭಾರತ ದೇಶವಾಗಲಿ ಕರ್ನಾಟಕ ರಾಜ್ಯವಾಗಲಿ ಸಿರಿಧಾನ್ಯದಲ್ಲಿ ಬೇರ್ಕೈ ಎತ್ತಿ ನಿಂತಿದೆ ಅನ್ನೋದನ್ನ ಅರಿವು ಮೂಡಿಸ್ತಾರೆ. ನಮಗೂ ಅಲ್ಲಿ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ನಾವು ಬೆಳೆಸಲಿಕ್ಕೆ ಹಿಂದೆಜ್ಜೆ ಹಾಕ್ತೀವಿ. ಯಾಕೆ ಹಿಂದೆಜ್ಜೆ ಯಾಕೆ ಹಾಕ್ತೀವಿ ಅಂದ್ರೆ ಯಾರು ತಿನ್ನಲ್ಲ, ಅದನ್ನ ಮಾಡೋ ರೀತಿ ಗೊತ್ತಾಗಲ್ಲ. ಹಾಗಾಗಿ ಬಿಟ್ಬಿಟ್ಟಿದೆ. ಅದನ್ನ ನೂಡಲ್ಸ್ ಕೊಡ್ತೀವಿ ಮಕ್ಕಳಿಗೆ. ಏನಕ್ಕೆ ಕೊಡ್ತೀವಿ ನೂಡಲ್ಸ್? ಇಮಿಡಿಯೇಟ್ ಆಗಿ ಕೆಲಸ ಆಗುತ್ತೆ, 2 ನಿಮಿಷದಲ್ಲಿ ಮಾಡಿ ಕೊಟ್ಬಿಡ್ಬೋದು ಅಲ್ಲ. ಅದಾಗಲ್ಲ ಸಿರಿಧಾನ್ಯದಲ್ಲಿ. ನೀವು ನೆನೆಸ್ಬೇಕಾಗುತ್ತೆ, ಅದನ್ನ ಆಮೇಲೆ ನೀವು ದೋಸೆ ಹಿಟ್ಟಿಗಾದ್ರೂ ಹಾಕಿ, ಇಡ್ಲಿ ಹಿಟ್ಟಿಗಾದ್ರೂ ಹಾಕಿ, ಅದು ಚೆನ್ನಾಗೇ ಬರುತ್ತೆ. ಇವಾಗ ನಾವು 8 ವರ್ಷದಿಂದ ಅದನ್ನೇ ಅಳವಡಿಸ್ತಾ ಇದ್ದೀವಿ. ಏನಕ್ಕಂದ್ರೆ ನಾವು ಫಸ್ಟ್ ತಿಂದ್ರೇನೆ ಬೇರೆಯವ್ರಿಗೆ ಅದನ್ನ ಹೇಳಲಿಕ್ಕೆ ನಮಗೆ ಯೋಗ್ಯತೆ ಇರೋದು. 3 ಹೊತ್ತು ಅದನ್ನ ತಿಂತಿದ್ದೀವಿ ನಾವು. ಪೊಂಗಲ್ ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು, ನೀವು ಗಂಜಿ ಮಾಡ್ಬೋದು, ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಎಲ್ಲ ವಿಧವಾದ ಆಹಾರಗಳನ್ನ ನಾವು ಮಾಡ್ಬೋದು. ಮಧ್ಯಾಹ್ನದಲ್ಲಿ ಅಕ್ಕಿ ತಿನ್ನೋದ್ರ ಬದಲು ಅದನ್ನ ನೀವು ನೆನೆಸಿಟ್ಟು ಅಕ್ಕಿ ಜಾಗದಲ್ಲಿ ಅದನ್ನ ಬೇಯಿಸಿ, ಏನೇ ಆಗಲಿ, ನೀವು ನಾನ್ ವೆಜಿಟೇರಿಯನ್ ಆಗಲಿ ವೆಜಿಟೇರಿಯನ್ ಆಗಲಿ, ಅದನ್ನ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಹೊಟ್ಟೆ ಮೇಲೆ ಅದೆಂತಹ ಪ್ರಭಾವ ಬೀರುತ್ತೆ. ಪಾಸಿಟಿವ್ ಇಂಪ್ಯಾಕ್ಟ್. ಅದು ನಿಮಗೆ ಯಾವ ಥರದ ಸೈಡ್ ಎಫೆಕ್ಟ್ಸು ಕೊಡೋದಿಲ್ಲ. ಕಾನ್ಸ್ಟಿಪೇಷನ್, ದಿನ ಮಲ ಕಳೆಯೋದ್ರಲ್ಲಿ ಎಷ್ಟು ಜನ ಕಷ್ಟಪಡ್ತಿದ್ದಾರೆ, ಅದರಿಂದ ಎಷ್ಟು ವಿಧವಾದ ಕ್ಯಾನ್ಸರ್ಗಳು ಬರುತ್ತೆ, ಶುಗರ್ ಬರುತ್ತೆ ಅನ್ನೋದೆಲ್ಲ ನಮ್ಗೆ ತಿಳಿದಿದೆ. ಒಂದ್ಸಲ ನಾವು ಯೋಚನೆ ಮಾಡ್ತೀವಿ ಹಾಸ್ಪಿಟಲ್ಸ್ಗಳು ಎಷ್ಟಾಗಿದೆ. ನೀವು ಬೆಳೆಸೋದಾಗಲಿ ನಾವು ಖರೀದಿ ಮಾಡೋದಾಗಲಿ ಒಳ್ಳೆಯದಾಗಿ ಇರುತ್ತದೆ. ನೀವು ದಯವಿಟ್ಟು ಬನ್ನಿ, ನಮ್ಮ ಘಟಕ ನೋಡಿ. ಯಾವುದು ಅಲ್ಲಿ ಬಂದ್ಬಿಟ್ಟು ಒಂದು ಕಮರ್ಷಿಯಲ್ಗೋಸ್ಕರ ಮಾಡ್ತಿಲ್ಲ ಅನ್ನೋದನ್ನು ಹೇಳಲ್ಲ. 100% ಡೆಫಿನೆಟ್ಲಿ ಬಿಸ್ನೆಸ್ ಅಂದಮೇಲೆ ಅದರಲ್ಲಿ ಆದಾಯ ಇರಲೇಬೇಕು. ಅದ್ರ ಜೊತೆಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕೂಡ ನಮಗೆ ಇರುತ್ತೆ. ಕೊಡೋದನ್ನ ಕರೆಕ್ಟಾಗಿ ಕೊಟ್ಟರೆ ಅದು ಸೇರೋ ಜಾಗದಲ್ಲಿ ಕರೆಕ್ಟಾಗಿ ಸೇರುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಮೂಡಿಸ್ಕೊಟ್ಟಿದ್ದಾರೆ ಕೃಷಿ ಇಲಾಖೆ. ಸೊ ಹಾಗಾಗಿ ನಾವೆಲ್ಲೂ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ. ಎಲ್ಲೂ ಫೇಸ್ಬುಕ್ ಮೀಡಿಯಾ ಎಲ್ಲ ಬಂದಿದ್ದು ಲಾಸ್ಟ್ ನವೆಂಬರಿಂದ ಮಾತ್ರ. ಸೊ ಹಾಗಾಗಿ ಯು ಡೋಂಟ್ ಹ್ಯಾವ್ ಟು ಡೌಟ್ ಯೋರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವೇ ಸಂದೇಹ ಯಾವ ವಿಷಯದಲ್ಲಿ ಪಡಬೇಡಿ. ನಾವು ಪಾಠ ಕಲ್ತಿದ್ದು ರೈತರ ಬಗ್ಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ, ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ. ಬಟ್ ಮತ್ತೆ ಬರ್ತಿರೋದು ರೈತರ ಹತ್ರನೇ, ಒಳ್ಳೆ ಆಹಾರ ಕೊಡಿ ಅಂತ. ಆ ವಿಡಿಯೋ ಒಂದ್ಸಲ ಪ್ಲೇ ಮಾಡಬೇಕು ಅಂತ ರಿಕ್ವೆಸ್ಟ್ ಯು. ಮುಂಚೆ ನಾವು ಸಿರಿಧಾನ್ಯಗಳನ್ನು ಎಲ್ಲಾ ಮನೆಯಲ್ಲೂ ಕೂಡ ನವಣೆಯನ್ನ, ಸಾಮೆಯನ್ನ, ಮುದ್ದೆ ಎಲ್ಲ ಮಾಡ್ತಿದ್ವಿ. ಆದ್ರೆ 1965ರಲ್ಲಿ ಹಸಿರು ಕ್ರಾಂತಿ ಅಂತ ಮಾಡ್ತೀವಿ. ಈ ಹಸಿರು ಕ್ರಾಂತಿ ಅಂತ ಯಾಕೆ ಮಾಡ್ತೀವಿ ಅಂತಂದ್ರೆ, ನಾವು ಬೆಳೀತಿದ್ಕೂ ನಮ್ಮ ಜನಸಂಖ್ಯೆ ವೇರಿ ಆಯ್ತು. ಜನಗಳಿಗೆ ಹಸಿರು ನೀಗಿಸಕ್ಕೆ ನಾವು ಬೆಳೆಗಳನ್ನ ಬೆಳೆಯಬೇಕಾದ ಸಂದರ್ಭ ಬಂತು. ಯಾಕೆಂದ್ರೆ 33 ಕೋಟಿ ಜನಸಂಖ್ಯೆ ಇತ್ತು 1947ರಲ್ಲಿ. ಮತ್ತೆ ನಾವು ಬೆಳೀತಿದ್ದ ಕ್ರಾಪ್ ತುಂಬಾ ಕಡಿಮೆ ಇತ್ತು. ಅವಾಗ ಹಸಿರು ಕ್ರಾಂತಿಯಿಂದ ಬೆಳೆದಾಗ ಏನಾಯ್ತು ಅಂತಂದ್ರೆ, ಈ ಗೋಧಿ ಮತ್ತೆ ಜಾಸ್ತಿ ಬೆಳೆ ಸ್ಟಾರ್ಟ್ ಮಾಡಿದ್ವಿ. ಆಗ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಹೋಯ್ತು. ಆಮೇಲೆ ಏನಾಯ್ತು, ರಾಗಿ ಸರಿ ನಮ್ದು ಗೋಧಿ ಅಕ್ಕಿಯನ್ನು ಜಾಸ್ತಿ ಕನ್ಸ್ಯೂಮ್ ಮಾಡಿದ್ವಿ. ಅವಾಗ ಏನಾಯ್ತು, ಸಿರಿಧಾನ್ಯ ನಮಗೆ ಯಾವುದೇ ತರ ಸಿಗದಂಗೆ ಆಯ್ತು. ಯಾಕಂದ್ರೆ ರೈತ ಬೆಳೆದ್ರೇನೆ ಸಿರಿಧಾನ್ಯ ಸಿಗೋಂಥದ್ದು. ರೈತರು ಬೆಳೆದೇ ಹೋದ್ರೆ ಸಿರಿಧಾನ್ಯ ಸಿಗುತ್ತಾ? ಇಲ್ಲ. ಆವಾಗ ಏನಾಯ್ತು ಅಂದ್ರೆ ಸಿರಿಧಾನ್ಯಗಳು ಇಲ್ಲಂಗಾಯ್ತು. ಆದ್ರೆ 2018ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೃಷಿ ಇಲಾಖೆ ಏನ್ ಮಾಡ್ತು ಅಂತಂದ್ರೆ, ಸಿರಿಧಾನ್ಯಗಳನ್ನ ನ್ಯೂಟ್ರಿಸಿರಿಯಲ್ಸ್ ಅಂತ ಮಾಡಿ ಇಂಟ್ರೊಡಕ್ಷನ್ ಮಾಡ್ಬೋದು. ಯಾಕೆ 2018ರಲ್ಲಿ 1965ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾನೇ ನಾವು ಗೋಧಿ ಇಂಟ್ರೊಡ್ಯೂಸ್ ಮಾಡ್ತೀವಿ. 2018ರಲ್ಲಿ ಸಿರಿಧಾನ್ಯಗಳನ್ನ ನ್ಯೂಟ್ರಿಸಿರಿಯಲ್ಸ್ ಅಂದ್ರೆ ಪೌಷ್ಟಿಕಾಂಶ ಭರಿತ ಇವು ಕಾಳುಗಳನ್ನು ಮಾಡ್ತೀವಿ. 2018ರಿಂದ ಈ ಕಡೆಗೆ ಸಿರಿಧಾನ್ಯಗಳನ್ನ ತಿನ್ನಿ ಅಂತ ಹೇಳ್ತಾ ಇದೀವಿ. ಯಾಕೆ 2018 ಈ ಕಡೆ ಸಿರಿಧಾನ್ಯ ತಿನ್ನಿ ಅಂತ ಹೇಳ್ತಾ ಇದೀವಿ? ಮುಂಚೆ ಸಿರಿಧಾನ್ಯಗಳನ್ನ ತಿಂತೇವೆ ಕೇಳಿದ್ರೆ ನಾವು
ಇಲ್ಲ. ಆದ್ರೆ 2018 ಈ ಕಡೆಗೆ ನೀವು ಸಿರಿಧಾನ್ಯಗಳನ್ನ ತಿನ್ನಿ. ಯಾಕೆ ಅಂತಂದ್ರೆ ನಮಗೆ ಬೇಕಾದಂತಹ ಆಹಾರ ಸಿಗ್ತಾ ಇದೆ. ಆದ್ರೆ ನಾವೆಲ್ಲ ಬಳಲ್ತಾರದಲ್ಲಿ ಅಂತಂದ್ರೆ ಪೌಷ್ಟಿಕಾಂಶ ಭರಿತವಾದಂತ ಆಹಾರ ಇಲ್ಲ. 72 ರಾಷ್ಟ್ರ ಒಪ್ಪಿಗೆ ಕೊಟ್ಟು 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಮಾಡಿ ಅಂತಂದು ಈಗೇನಂತಂದ್ರೆ ಆ ಸಿರಿಧಾನ್ಯ ವರ್ಷ ಅಂತ ಮಾಡಿದ್ರೆ ಇಡೀ ವಿಶ್ವದಲ್ಲಿ, ಕರ್ನಾಟಕದಲ್ಲ, ಕೋಲಾರದಲ್ಲ, ನೀವು ಅಮೆರಿಕ ತಗೊಳ್ಳಿ, ಯುರೋಪ್ ತಗೊಳ್ಳಿ, ಆಫ್ರಿಕಾ ತಗೊಳ್ಳಿ, ಚೈನಾ ತಗೊಳ್ಳಿ, ರಷ್ಯಾ ತಗೊಳ್ಳಿ, ಎನಿ ಕಂಟ್ರೀಸ್, ಇಡೀ ವಿಶ್ವದಲ್ಲಿ ಸಿರಿಧಾನ್ಯಗಳಿಗೆ ಡಿಮ್ಯಾಂಡ್ ಬಂದಿದೆ. ಡಿಮ್ಯಾಂಡ್ ಬಂದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಬೆಳಿಬೇಕು. ಇನ್ನೊಂದು ಏನು ಅಂತಂದ್ರೆ ಸಿರಿಧಾನ್ಯಗಳನ್ನ ದಯವಿಟ್ಟು ಯಾವ್ದು ಇದನ್ನ ರಾಕೆಟ್ ಸೈನ್ಸ್ ಅಲ್ಲ, ಯಾರು ರಾಗಿ ಬೆಳಿತೀರಾ. ಯಾಕೆಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಇಂಡಿಯಾದ ಗ್ರೇಟೆಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ? ಸಮಭಾಜಕ ವೃತ್ತ ಏನಿದೆ, ಇನ್ನೊಂದು ಆರ್ಕಾಟಿಕ ಸಂಕ್ರಾಂತಿ ವೃತ್ತ 23 ಡಿಗ್ರಿ ಹೋಗುತ್ತೆ, ಅದು ಮಧ್ಯದಲ್ಲಿ ಹೋಗಿದೆ ನಮ್ಮ ಭಾರತಕ್ಕೆ. ನಮ್ಮ ಭಾರತಕ್ಕೆ ಅಡ್ವಾಂಟೇಜ್ ಅಂದ್ರೆ 2 ಟೆಂಪರೇಚರ್. ಟೆಂಪರೇಟ್ ಏನಾದ್ರು ಹಿಮಾಚಲ ಪ್ರದೇಶಕ್ಕೆ ಹೋದ್ರೆ ಟೆಂಪರೇಟ್ ಅಂದ್ರೆ ಕೋಲ್ಡ್ ವೆದರ್ ಇದೆ. ಆ ಕೆಳಗಡೆ ಮಹಾರಾಷ್ಟ್ರ ಕೆಳಗಡೆ ಬಂತು ಅಂತಂದ್ರೆ ಹೀಟ್ ಇದೆ. ಈ ತರ ಎನ್ವೈರನ್ಮೆಂಟ್ ಇಡೀ ವಿಶ್ವದಲ್ಲಿ ಯಾವ ದೇಶಕ್ಕೂ ಇಲ್ಲ. ನಮ್ಮ ಭಾರತದಲ್ಲಿ ಡೈವರ್ಸಿಫೈಡ್ ಕ್ರಾಪ್ ಅನ್ನು ಬೆಳಿಬಹುದು ನೀವು. ಅಂದ್ರೆ ಎಲ್ಲಾ ತರದ ಕ್ರಾಪ್, ಈವನ್ ಇನ್ಕ್ಲೂಡಿಂಗ್ ಕೋಲಾರದಲ್ಲಿ ಸೇಬ್ ಬೆಳೆದಿದ್ದಾರೆ. ಎಷ್ಟು ರೈತರು ಸೇಬ್ ಬೆಳೆದಿದ್ದಾರೆ, ಟೇಸ್ಟ್ ಬೆಳೆದಿದ್ದಾರೆ. ಅದೇಂದ್ರೆ ಆ ಸೀಸನ್ ಟೇಸ್ಟ್ ಬರಲು ಇಲ್ಲಿ. ಆದ್ರೆ ಅದೇ ಬೆಳೆಯನ್ನು ನಾವು ಹಿಮಾಚಲ ಪ್ರದೇಶ ಬೆಳಿಬಹುದು. ಆಯ್ತಾ? ನೀವು ಬೇರೆ ಯುರೋಪ್ ಹೋಗ್ರಿ, ಯುರೋಪ್ ಅಲ್ಲಿ ಈ ತರ ಎನ್ವೈರನ್ಮೆಂಟ್ ಇಲ್ಲ. ಅವ್ರು ಒಂದೇ ಕ್ರಾಪ್ ಬೆಳಿಬೇಕಾದ ಸಂದರ್ಭ ಇದೆ. ಆದ್ರೆ ನಮ್ಮ ಭಾರತದಲ್ಲಿ ನಮಗೆ ಗ್ರೇಟೆಸ್ಟ್ ಅಡ್ವಾಂಟೇಜ್ ಇದೆ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇಟ್ಸ್ ಗುಡ್. ಯಾಕೆಂತಂದ್ರೆ ನಮ್ಮ ಪಾಪ್ಯುಲೇಷನ್ 143 ಕೋಟಿ ಆಗಿದೆ. ಆದ್ರೆ ಡೆಮೋಗ್ರಫಿ ಡಿವೈಡೆಡ್ ಅಂತ ಇದೆ. ಡೆಮೋಗ್ರಫಿ ಡಿವೈಡೆಡ್ ಅಂದ್ರೆ 40 ವರ್ಷದ ಒಳಗಡೆ ಅಂತ ಇರೋಂಥ ನಮಗೆ 50% ಜನ ಇದ್ದಾರೆ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು 44 ವರ್ಷ ಡೆಮೋಗ್ರಫಿ ಇರೋಂಥ ದೇಶ ನಮ್ಮ ಭಾರತ ದೇಶ ಅಂತಂದ್ರೆ ಅದ್ರ ದಯವಿಟ್ಟು ಏನಂತಂದ್ರೆ ನಾನು ಎರಡೇ ಹೇಳೋದು. ಒಂದು ಏನಂತಂದ್ರೆ ಸಿರಿಧಾನ್ಯಗಳನ್ನ ಕನ್ಸ್ಯೂಮ್ ಮಾಡ್ಬೇಕು ಅಂದ್ರೆ ಒಂದು ತಿಳ್ಕೊಳ್ಳಿ, ಎಲ್ಲಾ ಸಿರಿಧಾನ್ಯಗಳನ್ನು ತಿನ್ಬೇಕು. ಒಂದು ಸಾಮೆ ಏನೋ ಇಷ್ಟ ಬೆಳಿಬೇಕು. ಈ ಪಪ್ಸ್ ತಿನ್ನಂಗೆ ಹೇಳಿ ಪಾನಿಪುರಿ ತಿನ್ನಂಗೆಲ್ಲ ಇಷ್ಟ ಅದೇ ತಿನ್ಕೊಂಡು ಹೋಗೋದಿಲ್ಲ. ಸಿರಿಧಾನ್ಯಗಳನ್ನ 9 ಸಿರಿಧಾನ್ಯಗಳನ್ನು ತಿನ್ಬೇಕು. ಯಾಕೆ 9 ತಿನ್ಬೇಕು ಅಂತಂದ್ರೆ 9ರಲ್ಲಿ ಒಂದೊಂದು ಜೊತೆ ಒಂದೊಂದು ಕಂಟೆಂಟ್ ಜಾಸ್ತಿ ಇದೆ. ಒಂದಿರಲಿ ಎಲ್ಲಾ ತರದ ಹೆಲ್ತ್ ಅನುಕೂಲ ಆಗಂತ ಪೋಷಕಾಂಶಗಳಿದೆ. ಸಾಮೆ ಒಂದಿರಲಿ, ಈಗ ನಾವು ಚಿತ್ರಾನ್ನ ಮಾಡ್ತೀವಿ, ತಿಂಡಿ ಚಿತ್ರಾನ್ನ ಮಾಡ್ತೀವಿ, ಇಲ್ಲ ಇನ್ನೊಂದು ದೋಸೆ ಮಾಡ್ತೀವಿ, ಇನ್ನೊಂದು ಸಿಡ್ಲಿ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ಹೌದೀಗ ಇನ್ನೊಂದು ಪುಳಿಯೋಗರೆ ಮಾಡ್ತೀವಿ, ಇನ್ನೊಂದು ಪ್ರಮಾಣ ಮಾಡ್ತೀವಿ, ಪ್ರಮಾಣ ಬಾಕಿ ಮಾಡ್ತೀವಿ. ಹಿಂಗೆ ತಿಂಡಿ ನೀವು ಏನೇನು ಮಾಡ್ತೀರಾ, ಏನೇನು ರೈಸ್ ಮಾಡ್ತಿದ್ದೀರಾ, ಏನೇನು ಮುದ್ದೆ ಮಾಡ್ತಿದ್ದೀರಾ, ಎಲ್ಲದನ್ನು ಕೂಡ ಸಿರಿಧಾನ್ಯ ಮಾಡ್ಬೋದು. ನೀವು ಮುದ್ದೆ ಮಾಡ್ಬೇಕಾ, ಪೌಡರ್ ಮಾಡ್ಕೊಳ್ಳಿ ಮುದ್ದೆ ಮಾಡಿ. ಚಪಾತಿ ಮಾಡ್ಬೇಕಾ, ಪೌಡರ್ ಮಾಡ್ಕೊಳ್ಳಿ ರೊಟ್ಟಿ ಮಾಡಿ. ಅನ್ನ ಮಾಡ್ಬೇಕಾ, ಸಾಮೆ ಅನ್ನ ಮಾಡ್ಬೇಕಾ, ಅರ್ಧ ಅನ್ನ ಮಾಡ್ಬೇಕಾ, ಅನ್ನ ಮಾಡ್ಕೊಳ್ಳಿ. ನೀವು ಇಡ್ಲಿ ಮಾಡ್ಬೇಕಾ, ದೋಸೆ ಮಾಡ್ಬೇಕಾ, ನೀವು ಪೊಂಗಲ್ ಮಾಡ್ಬೇಕಾ, ಪುಳಿಯೋಗರೆ, ಏನೇತಿ ಹೇಳಿ ನೀವು ಏನೇನು ಮನೇಲಿ ಮಾಡ್ತಾ ಇದ್ದೀರಾ ಅಷ್ಟನ್ನು ಕೂಡ ನೀವು ಸಿರಿಧಾನ್ಯವನ್ನು ಬಳಸಿ ಮಾಡಬಹುದು. ಸಿರಿಧಾನ್ಯಗಳನ್ನ ತಿನ್ನೋದಿಕ್ಕೆ ಒಂದು ಫಸ್ಟ್ 1 ಟೈಮ್ ತಿನ್ನಿ, 3 ಹೊತ್ತು ತಿನ್ಬೇಡಿ.